ಏನು ಹೇಳ್ತಿದ್ದೀರಾ ಭಾಗ್ಯಕ್ಕ? ಭೂಮಿ ಅಳಿಯಂದ್ರೆ ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಾ? ಹೌದಮ್ಮ, ಅವರಿಬ್ಬರು ಎಲ್ಲಿದ್ದಾರೆ ಅನ್ನೋದು ನನಗೆ ಗೊತ್ತು. ಆದರೆ ಅವರಿಬ್ಬರ ಮಧ್ಯೆ ಏನು ಸಮಸ್ಯೆ ಇದೆ, ಅವರಿಬ್ಬರು ಯಾಕೆ ದೂರ ದೂರ ಇದ್ದಾರೆ ಅನ್ನೋದು ನಂಗೆ ಸರಿಯಾಗಿ ಗೊತ್ತಿಲ್ಲ. ನಿಜವಾಗ್ಲೂ ನಮ್ಮ ಭೂಮಿ ಎಲ್ಲಿದ್ದಾಳೆ ಅಂತ ನಿಮಗೆ ಗೊತ್ತಾ? ಹ್ಞೂನಮ್ಮ. ನೀವು ನೋಡಿದ್ದೀರಾ? ನೋಡೋದೇನು ಬಂತು, ನನಗೆ ಮಾತು ಬಂದಿರೋದೇ ಭೂಮಿಕಾನಿಂದ. ಏನು ನಿಮಗೆ ಮಾತಾಡೋದಕ್ಕೆ ನಮ್ಮ ಭೂಮಿಕಾ ಕಾರಣನ? ಹೌದಮ್ಮ. ಅದೇನಾಯ್ತು ಅಂದರೆ, ನಾನು ಆನಂದ್ ಮನೇಲಿದ್ದೆ. ಆನಂದ್ಗೆ ಭೂಮಿಕಾ ಗೌತಮ್ ಎಲ್ಲಿದ್ದಾರೆ ಅನ್ನೋದು ಗೊತ್ತಿತ್ತು. ಅವನು ಅಪ್ಪಣ್ಣ ಹತ್ರ ಈ ವಿಷಯವಾಗಿ ಏನೋ ಮಾತಾಡ್ತಾ ಇರುವಾಗ ನಾನು ಅದನ್ನು ಕೇಳಿಸ್ಕೊಂಡು ಅವರಿಬ್ಬರನ್ನ ಹುಡುಕ್ಲೇಬೇಕು ಅಂತ ಮನೆ ಬಿಟ್ಟು ಹೊರಗೆ ಬಂದೆ. ಇಷ್ಟೆಲ್ಲ ನಡೆದೋದ್ರು ನೀವ್ ಯಾಕೆ ನಮಗೆ ಮುಂಚೆನೆ ಹೇಳಲಿಲ್ಲ? ಯಾಕೆ ಮುಚ್ಚಿಟ್ರಕ್ಕ? ನಾನಾದರೂ ಏನು ಮಾಡಲಿ ಮಂದಾಕಿರಿ. ಒಂದು ಕಡೆ ನನ್ನ ಮಗ ನನ್ನ ಬಾಯಿನ ಕಟ್ಟಾಕ್ತಾರೆ, ಸೊಸೆ ಬಾಯಿನೇ ಬಿಡಲ್ಲ. ಹೇಗಾದರೂ ಮಾಡಿ ಅವರಿಬ್ಬರನ್ನ ಒಂದು ಮಾಡಬೇಕು ಅನ್ನೋ ಆಸೆ ನನಗೂ ಇದೆ. ಈ ವಿಷಯದಲ್ಲಿ ನಾನು, ಆನಂದು, ನಮ್ಮತ್ತೆ, ಅಪರ್ಣ ಮಾಡಬೇಕಾಗಿರೋ ಎಲ್ಲ ಪ್ರಯತ್ನನೂ ಮಾಡಿದ್ದೀವಿ. ಆದರೆ ಅವ್ರು ಯಾವಾಗ ಒಂದಾಗ್ತಾರೋ, ಆ ಕಾಲ ಯಾವಾಗ ಬರುತ್ತೋ ಗೊತ್ತಿಲ್ಲ. ನಮ್ಮ ಪ್ರಾರ್ಥನೆನ ದೇವ್ರು ಯಾವಾಗ ಕೇಳಿಸ್ಕೊತಾನೋ ಗೊತ್ತಿಲ್ಲ.